ಹಾಯ್ ಎಲ್ರಿಗೂ. ನಾವಿವತ್ತು ನೋಡ್ತಿರೋ ಮೂವಿ ಎಂತದ್ದು ಅಂತಂದ್ರೆ ಈ ತರ ಮೂವಿಗಳು ಇರ್ತಾವ ಅಂತ ನಾವು ಯೋಚನೆನೂ ಕೂಡ ಮಾಡಿರೋದಿಲ್ಲ. ಯಾಕಪ್ಪ ನಾನು ಇಷ್ಟೆಲ್ಲ ಹೊಗಳುತ್ತಿದ್ದೀನಿ ಅಂತಂದ್ರೆ ಮೂವಿಯ ಕತೆ ಹಾಗೂ ವಿಜುವಲ್ ಎಫೆಕ್ಟ್ ಆ ರೀತಿ ಇದೆ. ಮನುಷ್ಯರು ಮಾಡುವಂತ ಒಂದೊಂದು ಸಣ್ಣ ತಪ್ಪಿನಿಂದನೂ ಕೂಡ ಮನುಷ್ಯರ ಸಂತತಿ ಹೇಗೆ ನಾಶ ಆಗುತ್ತೆ ಅನ್ನೋದನ್ನ, ಹಾಗೆ ಮನುಷ್ಯರು ನಾಶ ಆಗ್ತಿದ್ದಂಗೆನೆ ಯಾರು ಭೂಮಿನ ತಮ್ಮ ವಶಕ್ಕೆ ತಗೋತಾರೆ ಅನ್ನೋದನ್ನ ತುಂಬಾ ಅಚ್ಚುಕಟ್ಟಾಗಿ ಹಾಗೆ ಅದ್ಭುತವಾಗಿ ತೋರಿಸಿರುವಂತ ಮೂವಿನೇ ರೈಸ್ ಆಫ್ ದ ಪ್ಲಾನೆಟ್ ಆಫ್ ದ ಏಪ್ಸ್ ಪಾರ್ಟ್ 1. ಸರಿ, ಈಗ ನಾವು ತುಂಬಾ ಟೈಮ್ ವೇಸ್ಟ್ ಮಾಡದೆ ನಮ್ಮ ಮೇನ್ ಸ್ಟೋರಿ ಕಡೆಗೆ ಹೋಗೋಣ. ಮೂವಿಯ ಮೊದಲ ಸೀನ್ ನಲ್ಲಿ ನಮ್ಗೊಂದು ಕಾಡನ್ನ ತೋರಿಸ್ತಾರೆ. ಆ ಕಾಡಿನಲ್ಲಿ ಚಿಂಪಾಂಜಿಗಳೆಲ್ಲ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಒಂದಷ್ಟು ಜನರು ಬಂದು ಅವುಗಳನ್ನು ಚೇಸ್ ಮಾಡಿ ತುಂಬಾ ಚಿಂಪಾಂಜಿಗಳನ್ನ ಹಿಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ನಂತರದ ಸೀನ್ ನಲ್ಲಿ ನಮ್ಗೆ ಜೆನೆಸಿಸ್ ಅನ್ನೋ ಒಂದು ಕಂಪನಿಯನ್ನ ತೋರಿಸ್ತಾರೆ. ಇದು ಮೆಡಿಸಿನ್ಸ್ ಗಳನ್ನ ತಯಾರಿಸೋ ಒಂದು ಕಂಪನಿ. ಆಗ್ಲೇ ಚಿಂಪಾಂಜಿಗಳನ್ನ ಹಿಡ್ಕೊಂಡು ಬಂದ್ರಲ್ಲ, ಅವುಗಳಲ್ಲೇ ಒಂದು ಚಿಂಪಾಂಜಿಯನ್ನ ನಮ್ಗೆ ತೋರಿಸ್ತಾರೆ. ಸೈಂಟಿಸ್ಟ್ ಗಳೆಲ್ಲ ಸೇರಿ ಈ ಚಿಂಪಾಂಜಿಗೆ ಬ್ರೈಟ್ ಐಸ್ ಅಂತ ಹೆಸರಿಟ್ಟಿರ್ತಾರೆ. ಇಲ್ಲೇ ನಮ್ಗೆ ಜೆನೆಸಿಸ್ ಕಂಪನಿಯ ಒಬ್ಬ ಸೈಂಟಿಸ್ಟ್ ಅನ್ನ ತೋರಿಸ್ತಾರೆ. ಇವನ ಹೆಸರು ವಿಲ್ ಅಂತ. ಹಾಗೆ ಇವನು ವಿಲ್ ನ ಫ್ರೆಂಡ್ ಫ್ರಾಂಕ್ಲಿನ್. ವಿಲ್ ಕಂಡಿಡಿದಿರೋ ALZ-112 ಅನ್ನೋ ಒಂದು ವೈರಸ್ ಅನ್ನ ಟೆಸ್ಟ್ ಮಾಡೋದಕ್ಕೆ ಅಂತ ಬ್ರೈಟ್ ಐಸ್ ಗೆ ಇಂಜೆಕ್ಟ್ ಮಾಡಿರ್ತಾರೆ. ಆಕ್ಚುಲಿ ಹೇಳಬೇಕು ಅಂತಂದ್ರೆ ALZ-112 ವೈರಸ್ ಅಲ್ಝೈಮರ್ ರೋಗಕ್ಕೆ ಒಂದು ಮೆಡಿಸನ್. ಈ ಮೆಡಿಸನ್ ಅನ್ನ ಬ್ರೈಟ್ ಐಸ್ ನ ಮೇಲೆ ಟೆಸ್ಟ್ ಮಾಡಿರೋದ್ರಿಂದ ವಿಲ್ ಹಾಗೂ ಅವನ ಟೀಮ್ ನವರಿಗೆ ಗೊತ್ತಾಗುತ್ತೆ, ನಾವು ಕಂಡಿಡಿದಿರೋ ALZ-112 ಮೆಡಿಸನ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ. ಇಲ್ಲಿ ಮತ್ತೊಂದು ವಿಚಿತ್ರವಾಗಿರುವಂತ ಘಟನೆ ನಡೆದಿರುತ್ತೆ. ಅದೇನಂತಂದ್ರೆ ಈ ALZ-112 ಮೆಡಿಸನ್ ಚೆನ್ನಾಗಿ ಕೆಲಸ ಮಾಡೋದ್ರ ಜೊತೆಗೆ ಬ್ರೈಟ್ ಐಸ್ ತುಂಬಾನೇ ಇಂಟೆಲಿಜೆಂಟ್ ಆಗೋಗಿರುತ್ತೆ. ಬೇರೆ ಚಿಂಪಾಂಜಿಗಳಿಗಿಂತ ತುಂಬಾನೇ ಇಂಟೆಲಿಜೆಂಟ್, ಅಂದ್ರೆ ಮನುಷ್ಯರ ತರನೇ ಯೋಚನೆ ಮಾಡುವಂತ ಸಾಮರ್ಥ್ಯ ಇದಕ್ಕೆ ಇರುತ್ತೆ. ಇದರಿಂದ ವಿಲ್ಗೆ ತುಂಬಾನೇ ಖುಷಿಯಾಗಿ ಅವನ ಬಾಸ್ಗೆ ಅಂದ್ರೆ ಜೆನೆಸಿಸ್ ಕಂಪನಿಯ CEO ಗೆ ಬಂದು ಹೇಳ್ತಾನೆ, ALZ-112 ಮೆಡಿಸಿನ್ ಪ್ರಾಪರ್ ಆಗಿ ರೆಡಿ ಆಗಿದೆ, ಈಗ ಮನುಷ್ಯರ ಮೇಲೆ ಟೆಸ್ಟ್ ಮಾಡೋದಷ್ಟೇ ಬಾಕಿ ಇರೋದು. ಅದಕ್ಕೆ ಮೆಡಿಸನ್ ಅನ್ನ ಮನುಷ್ಯರ ಮೇಲೆ ಟೆಸ್ಟ್ ಮಾಡೋದಕ್ಕೆ ಪರ್ಮಿಷನ್ ಅನ್ನು ಕೊಡಿ ಅಂತ ಕೇಳಿದಾಗ ವಿಲ್ ನ ಬಾಸ್ ಜೇಕೋಬ್ಸ್ ಹೇಳ್ತಾನೆ, ನೀನು ಮೆಡಿಸನ್ ಅನ್ನ ಮನುಷ್ಯರ ಮೇಲೆ ಟೆಸ್ಟ್ ಮಾಡಬೇಕು ಅಂತಂದ್ರೆ ಕಂಪನಿಯ ಬೋರ್ಡ್ ಮೆಂಬರ್ಸ್ ಗಳ ಮುಂದೆ ಒಂದು ಪ್ರೆಸೆಂಟೇಷನ್ ಅನ್ನು ಕೊಡಬೇಕು ಅಂತ. ಅದಕ್ಕೆ ವಿಲ್ ಕೂಡ ತುಂಬಾ ಖುಷಿಯಿಂದಾನೆ ಒಪ್ಕೋತಾನೆ. ನಂತರ ವಿಲ್ ಎಲ್ಲಾ ತಯಾರಿಯನ್ನು ಮಾಡಿಕೊಂಡು ಬೋರ್ಡ್ ಮೆಂಬರ್ಸ್ ಗಳ ಮುಂದೆ ಪ್ರೆಸೆಂಟೇಷನ್ ಅನ್ನು ಕೊಡೋದಕ್ಕೆ ಶುರು ಮಾಡ್ತಾನೆ. ಈ ಕಡೆ ಫ್ರಾಂಕ್ಲಿನ್ ಹಾಗೆ ಅವನ ಅಸಿಸ್ಟೆಂಟ್ ಬ್ರೈಟ್ ಐಸ್ ನ ಬೋರ್ಡ್ ಮೆಂಬರ್ಸ್ ಗಳ ಮುಂದೆ ತಗೊಂಡೋಗ್ಬೇಕು ಅಂತ ಆಚೆ ಕರೀತಾನೆ. ಆದ್ರೆ ಯಾಕೋ ಗೊತ್ತಿಲ್ಲ, ಬ್ರೈಟ್ ಐಸ್ ತುಂಬಾನೇ ವೈಲೆಂಟ್ ಆಗಿ ಬಿಹೇವ್ ಮಾಡ್ತಿರುತ್ತೆ. ನಂತರ ಹೇಗೋ ಮಾಡಿ ಬ್ರೈಟ್ ಐಸ್ ನ ಹೊರಗಡೆ ತೆಗೆದು ಕ್ಯಾಬಿನ್ ಬಾಕ್ಲನ್ನ ಹಾಕ್ತಾಗ ಇದರಿಂದ ಬ್ರೈಟ್ ಐಸ್ ಇನ್ನೂ ಕೂಡ ಅಗ್ರೆಸಿವ್ ಆಗಿ ಆಫೀಸ್ ಅಲ್ಲೆಲ್ಲ ಓಡಾಡ್ತಿರುತ್ತೆ. ಹೀಗೆ ಓಡಾಡ್ತಾ ವಿಲ್ ಪ್ರೆಸೆಂಟೇಷನ್ ಅನ್ನ ಕೊಡ್ತಿರುವಂತ ಜಾಗಕ್ಕೆ ಬಂದು ಅಲ್ಲೆಲ್ಲ ಅಲ್ಲೋಲ ಕಲ್ಲೋಲ ಮಾಡ್ಬಿಡುತ್ತೆ. ಅದೇ ಸಮಯಕ್ಕೆ ಅಲ್ಲಿಗೆ ಸೆಕ್ಯೂರಿಟೀಸ್ ಗಳು ಬಂದು ಶೂಟ್ ಮಾಡಿ ಬ್ರೈಟ್ ಐಸ್ ನ ಸಾಯಿಸ್ಬಿಡ್ತಾರೆ. ವಿಲ್ ಕಂಡಿಡಿದಿರುವಂತ ಮೆಡಿಸಿನ್ ಇಂದಾನೆ ಆ ಚಿಂಪಾಂಜಿ ಆತರ ವೈಲೆಂಟ್ ಆಗಿ ಆಡ್ತು ಅಂತ ಬೋರ್ಡ್ ಮೆಂಬರ್ಸ್ ಗಳು ಹಾಗೆ ಜೇಕೋಬ್ ALZ-112 ಮೆಡಿಸನ್ ಅನ್ನ ಮನುಷ್ಯರ ಮೇಲೆ ಟೆಸ್ಟ್ ಮಾಡೋದಕ್ಕೆ ಪರ್ಮಿಷನ್ ಕೊಡೋದಿಲ್ಲ. ಹಾಗೆ ಮೆಡಿಸನ್ ಅನ್ನ ಯಾವ್ಯಾವ ಚಿಂಪಾಂಜಿ ಮೇಲೆ ಟೆಸ್ಟ್ ಮಾಡಿದರೋ ಆ ಚಿಂಪಾಂಜಿನೆಲ್ಲ ಸಾಯಿಸೋದಕ್ಕೆ ಜೇಕೋಬ್ಸ್ ಹೇಳ್ತಾನೆ. ಯಾಕೆ ಅಂತಂದ್ರೆ ಬ್ರೈಟ್ ಐಸ್ ತರ ಬೇರೆ ಚಿಂಪಾಂಜಿಗಳು ಕೂಡ ವೈಲೆಂಟ್ ಆಗಿ ಆಡದೆ ಇರ್ಲಿ ಅಂತ. ಹಾಗೆ ಜೇಕೋಬ್ಸ್ ವಿಲ್ ಗೆ ಹೇಳ್ತಾನೆ, ALZ-112 ಮೆಡಿಸನ್ ನಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ಚೆಕ್ ಮಾಡು, ಹಾಗೆ ಅದಕ್ಕೆ ಸೊಲ್ಯೂಷನ್ ಕೂಡ ಕಂಡಿಡಿ ಅಂತ ಹೇಳಿ ಅವನಲ್ಲಿಂದ ಹೊರಟೋಗ್ತಾನೆ. ನಂತರ ವಿಲ್ ಲ್ಯಾಬ್ ಹತ್ರ ಬಂದಾಗ ಫ್ರಾಂಕ್ಲಿನ್ ಅವನಿಗೆ ಒಂದು ಚಿಕ್ಕ ಚಿಂಪಾಂಜಿ ಮರಿಯನ್ನ ತೋರಿಸ್ತಾನೆ. ಆಗ ಅವರಿಬ್ರಿಗೂ ಗೊತ್ತಾಗುತ್ತೆ, ಬ್ರೈಟ್ ಐಸ್ ರಾತ್ರಿನ ಒಂದು ಚಿಂಪಾಂಜಿ ಮರಿಗೆ ಜನ್ಮನ ಕೊಟ್ಟಿತ್ತು. ಅದ್ರ ಮರಿಗೆ ನಾವೇನಾದ್ರೂ ತೊಂದರೆ ಮಾಡ್ಬಿಡ್ತೀವಿ ಅಂತ ಅದು ಅಷ್ಟು ವೈಲೆಂಟ್ ಆಗಿ ಆಡ್ತು. ಅದನ್ನ ಬಿಟ್ರೆ ಮೆಡಿಸನ್ ಇಂದ ಯಾವುದೇ ಸೈಡ್ ಎಫೆಕ್ಟ್ ಆಗಿರ್ಲಿಲ್ಲ ಅಂತ. ಈ ವಿಷಯ ವಿಲ್ ಗೆ ಗೊತ್ತಾಗ್ತಿದ್ದಂಗೆನೆ ತುಂಬಾನೇ ನೋವು ಪಡ್ತಾನೆ. ನಂತರ ಫ್ರಾಂಕ್ಲಿನ್ ವಿಲ್ ಗೆ ಹೇಳ್ತಾನೆ, ಜೇಕೋಬ್ಸ್ ಹೇಳಿರೋದಕ್ಕೆ ನಾನು ಎಲ್ಲಾ ಚಿಂಪಾಂಜಿಗಳನ್ನು ಸಾಯಿಸ್ಬಿಟ್ಟೆ. ಈ ಮರಿ ಬದುಕಿದೆ ಅಂತ ಯಾರಿಗಾದ್ರೂ ಗೊತ್ತಾದ್ರೆ ಅವ್ರು ಖಂಡಿತ ಇದನ್ನ ಸಾಯಿಸ್ಬಿಡ್ತಾರೆ. ಅದಕ್ಕೆ ಇದನ್ನ ಸ್ವಲ್ಪ ದಿನ ನಿನ್ ಮನೇಲಿ ಇಟ್ಕೊಂಡಿರು ಅಂತ. ಇನ್ನೇನ್ ಮಾಡೋದು ಅಂತ ಸರಿ ಅಂತ ಹೇಳಿ ವಿಲ್ ಕೂಡ ಅದನ್ನ ಮನೆಗೆ ತಗೊಂಡ್ ಬರ್ತಾನೆ. ಮನೆಯಲ್ಲಿ ವಿಲ್ ನ ತಂದೆ ಚಾರ್ಲ್ಸ್ ಗೆ ಅಲ್ಝೈಮರ್ ರೋಗ ಇರುತ್ತೆ. ಇದರಿಂದ ಅವರು ಎಲ್ಲಾ ವಿಷಯಗಳನ್ನ ತುಂಬಾನೇ ಬೇಗ ಮರ್ತ್ಕೊಬಿಡ್ತಿರ್ತಾರೆ. ನಂತರ ವಿಲ್ ಅವನ ತಂದೆಗೆ ಅವನು ಕರ್ಕೊಂಡ್ ಬಂದಿರೋ ಚಿಂಪಾಂಜಿ ಮರಿಯನ್ನ ತೋರಿಸ್ತಾನೆ. ಅವರು ಕೂಡ ಅದನ್ನ ನೋಡಿ ತುಂಬಾನೇ ಸಂತೋಷ ಪಡ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ಚಿಂಪಾಂಜಿಗಳನ್ನ ಏಪ್ಸ್ ಅಂತಾನೂ ಕೂಡ ಕರೀತಾರೆ. ಆದ್ರಿಂದ ನಾವು ಕೂಡ ಏಪ್ಸ್ ಅಂತಾನೆ ಕರೆಯೋಣ. ಮಾರನೇ ದಿನ ಆ ಬೇಬಿ ಏಪ್ ಗೆ ಕುಡಿಯೋದಕ್ಕೆ ಹಾಲನ್ನ ಕೊಟ್ಟಾಗ ವಿಲ್ ಗಮನಿಸ್ತಾನೆ, ಈ ಬೇಬಿ ಏಪ್ ತುಂಬಾನೇ ಇಂಟೆಲಿಜೆಂಟ್ ಆಗಿದೆ. ಹುಟ್ಟಿ ಇನ್ನು ಕರೆಕ್ಟ್ ಆಗಿ 2 ದಿನ ಆಗ್ಲಿಲ್ಲ, ಆಗ್ಲೇ ಬಾಟಲ್ ಅಲ್ಲಿ ಹಾಲನ್ನ ಹೇಗ್ ಕುಡಿಬೇಕು ಅಂತ ತಲೆಯನ್ನ ಓಡಿಸಿ ಹಾಲನ್ನ ಕುಡಿತಿರುತ್ತೆ. ನಂತರ ವಿಲ್ಗೆ ಗೊತ್ತಾಗುತ್ತೆ, ನಾವು ಬ್ರೈಟ್ ಐಸ್ ಗೆ ಇಂಜೆಕ್ಟ್ ಮಾಡಿದಂತ ವೈರಸ್ ನ ಪ್ರಭಾವ ಈ ಬೇಬಿ ಏಪ್ ನ ಮೇಲೆ ಕೂಡ ಬೀರಿದೆ ಅಂತ. ಅಂದ್ರೆ ಬ್ರೈಟ್ ಐಸ್ ಗೆ ಇದ್ದಂತ ಇಂಟೆಲಿಜೆಂಟ್ ಈ ಬೇಬಿ ಏಪ್ ಗೆ ಕೂಡ ಬಂದ್ಬಿಟ್ಟಿರುತ್ತೆ. ಇದರಿಂದ ವಿಲ್ಗೂ ಕೂಡ ತುಂಬಾನೇ ಖುಷಿ ಆಗೋಗುತ್ತೆ. ಆದ್ರಿಂದ ಆ ಬೇಬಿ ಏಪ್ ಗೆ ಸೀಸರ್ ಅಂತ ಹೆಸರಿಡ್ತಾನೆ. ಸೀಸರ್ ಗೆ 3 ವರ್ಷಗಳಾಗುವಷ್ಟರಲ್ಲಿ ಬಣ್ಣಗಳನ್ನ ಗುರುತಿಡಿಯೋದು, ಸರ್ಕಲ್ ಸ್ಕ್ವೇರ್ ಗಳಂತ ಶೇಪ್ ಗಳನ್ನ ಬರೆಯೋದು, ಹಾಗೆ ಮನುಷ್ಯರ ತರ ಬಟ್ಟೆ ಹಾಕೋದನ್ನೆಲ್ಲ ಕಲ್ತ್ಕೊಬಿಟ್ಟಿರ್ತಾನೆ. ಅಷ್ಟೇ ಅಲ್ಲ, ಯಾರ ಸಹಾಯನೂ ಇಲ್ಲದೆ ಟಾಯ್ಲೆಟ್ ಕೂಡ ಹೋಗ್ತಾನೆ. ಇದು ಕೂಡ ಸಾಕಾಗೋದಿಲ್ಲ ಅಂತ ಸೀಸರ್ ಚೆಸ್ ಆಡೋದನ್ನ ಕೂಡ ಪರ್ಫೆಕ್ಟ್ ಆಗಿ ಕಲ್ತ್ಕೊಬಿಟ್ಟಿರ್ತಾನೆ. ನಿಮ್ಗೆ ಗೊತ್ತಿರ್ಬೋದು, IQ ಲೆವೆಲ್ ತುಂಬಾ ಹೈ ಇರೋರು ಮಾತ್ರ ಚೆಸ್ ಅನ್ನು ಪರ್ಫೆಕ್ಟ್ ಆಗಿ ಆಡೋದಕ್ಕೆ ಸಾಧ್ಯ. ಅಂದ್ರೆ ನೀವೇ ಯೋಚನೆ ಮಾಡಿ ಸೀಸರ್ ನ IQ ಲೆವೆಲ್ ಎಷ್ಟಿರ್ಬೋದು ಅಂತ. ಈ ಕಡೆ ವಿಲ್ ತಂದೆಗೆ ಅಲ್ಝೈಮರ್ ರೋಗ ತುಂಬಾ ಜಾಸ್ತಿಯಾಗಿ ವೈಲೆಂಟ್ ಆಗಿ ಆಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ವಿಲ್ ಗಂತೂ ಬೇರೆ ಯಾವುದೇ ದಾರಿ ಕಾಣೋದಿಲ್ಲ. ಆದ್ರಿಂದ ಅವನು ಕಂಡಿಡ್ದಿರುವಂತ ALZ-112
AL-112 ಮೆಡಿಸನ್ ಅನ್ನ ಯಾರಿಗೂ ಕೂಡ ಗೊತ್ತಾಗದೇ ಇರೋ ರೀತಿ ಕಂಪನಿಯಿಂದ ತಗೊಂಡ್ ಬಂದು ವಿಲ್ ಅವನ ತಂದೆಗೆ ಮೆಡಿಸನ್ ಅನ್ನ ಇಂಜೆಕ್ಟ್ ಮಾಡ್ತಾನೆ. ಮಾರನೇ ದಿನ ಎದ್ದು ನೋಡಿದ್ರೆ ವಿಲ್ ತುಂಬಾನೇ ಶಾಕ್ ಆಗಿ ಹೋಗ್ತಾನೆ. ಯಾಕೆ ಅಂತಂದ್ರೆ ಅವನ ತಂದೆಗಿದ್ದ ಅಲ್ಝೈಮರ್ ರೋಗ ವಾಸಿಯಾಗಿ ಆರಾಮಾಗಿ ಕುತ್ಕೊಂಡು ಪಿಯಾನೋನ ನುಡಿಸ್ತಿರ್ತಾರೆ. ಇದರಿಂದ ವಿಲ್ಗೆ ಎಕ್ಸ್ಪ್ರೆಸ್ ಮಾಡಕ್ಕೂ ಕೂಡ ಆಗದಿರೋಷ್ಟು ಖುಷಿ ಆಗೋಗುತ್ತೆ. ಈ ಕಡೆ ನಮ್ಗೆ ಸೀಸರ್ ನ ತೋರಿಸ್ತಾರೆ. ಪಕ್ಕದ ಮನೆ ಮಕ್ಕಳು ಸೈಕಲ್ ನಲ್ಲಿ ಆಟ ಆಡ್ತಿರ್ತಾರೆ. ಅದನ್ನ ನೋಡಿ ಸೀಸರ್ಗೂ ಕೂಡ ತುಂಬಾನೇ ಆಸೆ ಆಗೋಗುತ್ತೆ. ನಾನು ಕೂಡ ಸೈಕಲ್ ಅಲ್ಲಿ ಆಟ ಆಡ್ಬೇಕು ಅಂತ. ಆದ್ರಿಂದ ಪಕ್ಕದ ಮನೆಯವರ ಗ್ಯಾರೇಜ್ ಗೆ ಹೋಗಿ ಅಲ್ಲಿರುವಂತ ಸೈಕಲ್ ಅನ್ನ ನೋಡ್ತಿರ್ತಾನೆ. ಈ ಕಡೆ ವಿಲ್ ಹಾಗೂ ಅವನ ತಂದೆಗೆ ಸೀಸರ್ ಎಲ್ಲೂ ಕೂಡ ಕಾಣಿಸೋದಿಲ್ಲ. ಆದ್ರಿಂದ ಸೀಸರ್ ನ ಹುಡ್ಕೊಂಡು ಪಕ್ಕದ ಮನೆಗೆ ಬರ್ತಾರೆ. ಅಲ್ಲಿ ನೋಡಿದ್ರೆ ಪಕ್ಕದ ಮನೆಯ ವ್ಯಕ್ತಿ ಸೀಸರ್ ನ ಬ್ಯಾಟ್ ನಿಂದ ಹೊಡೆದು ಸಾಯಿಸೋದಕ್ಕೆ ನೋಡ್ತಿರ್ತಾನೆ. ಸರಿಯಾದ ಸಮಯಕ್ಕೆ ಅಲ್ಲಿಗೆ ವಿಲ್ ಹಾಗೂ ಅವನ ತಂದೆ ಬಂದು ಅವರಿಗೆ ಸಾರಿ ಹೇಳಿ ಸೀಸರ್ ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಆ ಪಕ್ಕದ ಮನೆಯವರು ಸೀಸರ್ ಗೆ ಹೊಡೆದು ಕಾಲಿಗೆ ಗಾಯ ಮಾಡ್ಬಿಟ್ಟಿರ್ತಾರೆ. ಅದಕ್ಕೆ ಸೀಸರ್ ಕಾಲಿಗೆ ಬ್ಯಾಂಡೇಜ್ ಮಾಡಿಸೋದಕ್ಕೆ ವಿಲ್ ಸೀಸರ್ ನ ಕರ್ಕೊಂಡು ಅನಿಮಲ್ ಡಾಕ್ಟರ್ ಹತ್ರ ಹೋಗ್ತಾನೆ. ಈ ಅನಿಮಲ್ ಡಾಕ್ಟರ್ ಹೆಸರು ಕ್ಯಾರೋಲಿನ್ ಅಂತ. ಸೀಸರ್ ಕ್ಯಾರೋಲಿನ್ ನೋಡಿ ಸೈನ್ ಲ್ಯಾಂಗ್ವೇಜ್ ನಲ್ಲಿ ವಿಲ್ ಗೆ ಹೇಳ್ತಾನೆ, ವಿಲ್ ಹುಡುಗಿ ಸಕ್ಕದಾಗಿದ್ದಾಳೆ, ಅವಳನ್ನ ಡಿನ್ನರ್ ಗೆ ಕರ್ಕೊಂಡು ಹೋಗು ಅಂತ. ಇದನ್ನ ವಿಲ್ ಕ್ಯಾರೋಲಿನ್ ಗೆ ಹೇಳಿದಾಗ ಅವಳು ನಗ್ತಾಳೆ, ಹಾಗೆ ಆಶ್ಚರ್ಯನೂ ಕೂಡ ಪಡ್ತಾಳೆ. ಇದೇನಪ್ಪ ಈ ಚಿಂಪಾಂಜಿ ಸೈನ್ ಲ್ಯಾಂಗ್ವೇಜ್ ನಲ್ಲೆಲ್ಲ ಮಾತಾಡ್ತಿದೆಯಲ್ಲ ಅಂತ. ನಂತರ ನಮ್ಗೆ ಮುಂದಿನ ಸೀನ್ ಅಲ್ಲಿ ತೋರಿಸ್ತಾರೆ. ಕ್ಯಾರೋಲಿನ್ ಕೂಡ ವಿಲ್ ಹಾಗೂ ಸೀಸರ್ ನ ಜೊತೆಗೆ ಅವರ ಮನೆಗೆ ಬಂದಿರ್ತಾಳೆ. ವಿಲ್ ಸೀಸರ್ ಗೆ ಹೇಗ್ ಬೇಕು ಹಾಗೇನೆ ಪರ್ಫೆಕ್ಟ್ ಆಗಿ ಮನೆನ ಮಾಡ್ಕೊಟ್ಟಿರ್ತಾನೆ. ಇದನ್ನ ನೋಡಿ ಕ್ಯಾರೋಲಿನ್ ಕೂಡ ತುಂಬಾ ಇಂಪ್ರೆಸ್ ಆಗೋಗ್ತಾಳೆ. ನಂತರ ಅವಳು ಹೇಳ್ತಾಳೆ, ನೀನು ಸೀಸರ್ ನ ಹೊರಗಡೆ ಓಡಾಡೋದಕ್ಕೆ ಕರ್ಕೊಂಡು ಹೋಗ್ಬೇಕು ನೋಡು, ಅದಕ್ಕೆ ಅವನು ಹೊರಗಡೆ ನೋಡ್ತಿದ್ದಾನೆ ಅಂತ. ಇದು ವಿಲ್ಗೂ ಕೂಡ ಸರಿ ಅನ್ಸಿ ಅದಕ್ಕೆ ಅವನು ಕೂಡ ಒಪ್ಕೊಳ್ತಾನೆ. ಇದರಿಂದ ಸೀಸರ್ ಗಂತೂ ತುಂಬಾನೇ ಖುಷಿ ಆಗೋಗುತ್ತೆ. ನಂತರ ವಿಲ್ ಅವನ ತಂದೆ ಹಾಗೆ ಕ್ಯಾರೋಲಿನ್ ಸೀಸರ್ ನ ಹತ್ರದಲ್ಲೇ ಇದ್ದ ರೆಡ್ ವುಡ್ ಅನ್ನೋ ಒಂದು ಜಂಗಲ್ ಗೆ ಕರ್ಕೊಂಡು ಬರ್ತಾರೆ. ಇಲ್ಲಿ ತುಂಬಾ ಆಶ್ಚರ್ಯ ಪಡುವಂತ ವಿಷಯ ಏನಪ್ಪಾ ಅಂತಂದ್ರೆ, ನಾನು ಕಾಡ್ನಲ್ಲೆಲ್ಲ ಓಡಾಡೋದಕ್ಕೆ ಪರ್ಮಿಷನ್ ಅನ್ನ ಕೊಡು ಅಂತ ತಲೆ ಬಾಗ್ಸಿ ಸೀಸರ್ ವಿಲ್ ನ ಪರ್ಮಿಷನ್ ಅನ್ನ ಕೇಳ್ತಾನೆ. ಇದರಿಂದ ಇವರ ಮುಖದಲ್ಲೆಲ್ಲ ಒಂದು ಸ್ಮೈಲ್ ಬರುತ್ತೆ. ನಂತರ ಸೀಸರ್ ಒಂದು ಮರನ ನೋಡಿ ಅದನ್ನ ಹತ್ಬೇಕು ಅಂತ ತುಂಬಾ ಆಸೆ ಆಗಿ ಅದನ್ನ ಹತ್ತೋದಕ್ಕೆ ಶುರು ಮಾಡ್ತಾನೆ. ಹೀಗೆ ನೋಡ್ತಾ ನೋಡ್ತಿದ್ದಂಗೆನೆ 5 ವರ್ಷಗಳು ಕಳೆದೋಗ್ತವೆ. ಈಗ ಸೀಸರ್ 8 ವರ್ಷದ ತುಂಬಾನೇ ಪವರ್ಫುಲ್ ಆಗಿರೋಂತ ಒಂದು ಅಡಲ್ಟ್ ಚಿಂಪಾಂಜಿ. ನಂತರ ಸೀಸರ್ ವಿಲ್ ಹಾಗೂ ಕ್ಯಾರೋಲಿನ್ ಅವರ ಜಾಗಕ್ಕೆ ಬರ್ತಾನೆ. ಈಗ ವಿಲ್ ಹಾಗೂ ಕ್ಯಾರೋಲಿನ್ ಒಬ್ರನ್ನೊಬ್ರು ತುಂಬಾನೇ ಇಷ್ಟ ಪಡ್ತಿರ್ತಾರೆ. ಇವರಿಬ್ರು ಸೀಸರ್ ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ಫ್ಯಾಮಿಲಿ ನಾಯಿನ ಜೊತೆಲಿ ಕರ್ಕೊಂಡು ಹೋಗ್ತಿರ್ತಾರೆ. ಅದನ್ನ ನೋಡಿ ಸೀಸರ್ ಗಂತೂ ತುಂಬಾನೇ ಬೇಜಾರಾಗೋಗುತ್ತೆ. ಯಾಕೆ ಅಂತಂದ್ರೆ ಸೀಸರ್ಗೂ ಕೂಡ ನಾಯಿ ತರನೇ ಬೆಲ್ಟ್ ಹಾಕಿರ್ತಾರೆ. ಇದರಿಂದ ಸೀಸರ್ ಮುನ್ಸ್ಕೊಂಡು ಸೈನ್ ಲ್ಯಾಂಗ್ವೇಜ್ ನಲ್ಲೇ ವಿಲ್ ನ ಕೇಳ್ತಾನೆ, ನಾನ್ ನಿನ್ಗೆ ಸಾಕಿರೋ ನಾಯಿ ತರನ, ನಾನ್ ನಿನ್ಗೆ ಒಂದು ಪೆಟ್ ಅನಿಮಲ್ ಅಂತ. ಆಗ ವಿಲ್ ಹೇಳ್ತಾನೆ, ಇಲ್ಲ ಸೀಸರ್, ನೀನ್ ನನ್ ಮಗ, ನಾನ್ ನಿನ್ನಪ್ಪ ಅಂತ. ಆದ್ರೆ ಸೀಸರ್ ಅದಕ್ಕೆ ಒಪ್ಕೊಳ್ಳೋದೇ ಇಲ್ಲ. ನಿಜ ಹೇಳು, ನಾನ್ ನಿನ್ಗೆ ಹೇಗ್ ಸಿಕ್ತಿ ಅಂತ ಕೇಳ್ತಾನೆ. ಆದ್ರಿಂದ ಇನ್ನ ವಿಷಯ ಮುಚ್ಚಿಟ್ರು ತಪ್ಪಾಗುತ್ತೆ ಅಂತ ವಿಲ್ ಸೀಸರ್ ನ ಜೆನೆಸಿಸ್ ಕಂಪನಿ ಹತ್ರ ಕರ್ಕೊಂಡ್ ಬಂದು ಹೇಳ್ತಾನೆ, ಈ ಕಂಪನಿಯಲ್ಲಿ ಮೊದಲು ನಿಮ್ಮಮ್ಮ ಇದ್ಲು, ಆದ್ರೆ ಈಗಿಲ್ಲ. ಈ ಕಂಪನಿಯವರಿಂದ ನಿನ್ನ ಪ್ರಾಣನ ಕಾಪಾಡೋದಕ್ಕೆ ನಿನ್ನನ್ನ ನನ್ನ ಜೊತೆಗೆ ಕರ್ಕೊಂಡ್ ಬಂದೆ ಅಂದಾಗ ಸೀಸರ್ ಕೇಳ್ತಾನೆ, ಈಗ ನಮ್ಮ ಅಮ್ಮ ಬದುಕಿಲ್ವಾ ಅಂತ. ವಿಲ್ ಹೇಳ್ತಾನೆ, ಹೌದು ಬದುಕಿಲ್ಲ, ನಿಮ್ಮಮ್ಮನಿಗೆ ಒಂದು ಮೆಡಿಸನ್ ಅನ್ನ ಕೊಟ್ಟಿದ್ವಿ, ಆದ್ರಿಂದ ನೀನು ಇಷ್ಟು ಇಂಟೆಲಿಜೆಂಟ್ ಆಗಿರೋದು. ಅದೇ ಮೆಡಿಸನ್ ನಾನು ನನ್ನ ತಂದೆಗೂ ಕೂಡ ಕೊಡ್ತೀನಿ ಅಂತ. ಕ್ಯಾರೋಲಿನ್ ಮನೆಗ್ ಬಂದ್ಮೇಲೆ ವಿಷಯದ ಬಗ್ಗೆ ಮತ್ತೆ ಕೇಳ್ತಾಳೆ. ಆದ್ರಿಂದ ವಿಲ್ ಕೂಡ ಎಲ್ಲಾನು ಹೇಳಿ ಮತ್ತೆ ಅರ್ಥ ಮಾಡಿಸ್ತಾನೆ. ನಂತರ ಮಾರನೇ ದಿನ ವಿಲ್ ಗಮನಿಸ್ತಾನೆ, ವಿಲ್ ನ ತಂದೆಗೆ ಮತ್ತೆ ಅಲ್ಝೈಮರ್ ಕಾಯಿಲೆ ಶುರುವಾಗಿರುತ್ತೆ. ಅಂದ್ರೆ ವಿಲ್ ಕಂಡಿಡಿದಿರೋ AL-112 ಮೆಡಿಸನ್ ಕೆಲಸ ಮಾಡೋದನ್ನ ನಿಲ್ಲಿಸ್ಬಿಟ್ಟಿರುತ್ತೆ. ಆದ್ರಿಂದ ವಿಲ್ ಡಿಸೈಡ್ ಮಾಡ್ತಾನೆ, ನಾನು ಇನ್ನೂ ಕೂಡ ಸ್ಟ್ರಾಂಗ್ ಆಗಿರೋ ಮೆಡಿಸನ್ ಅನ್ನ ತಯಾರು ಮಾಡ್ಬೇಕು ಅಂತ. ಈ ಕಡೆ ವಿಲ್ ನ ತಂದೆಗೆ ಮರವು ಜಾಸ್ತಿಯಾಗಿ ಪಕ್ಕದ ಮನೆಯವರ ಕಾರಲ್ಲಿ ಹೋಗಿ ಕೂತ್ಕೊಂಡು ನನ್ ಕಾರು ಅಂತ ಓಡಿಸ್ತಾ ಅದನ್ನ ಕ್ರಾಶ್ ಮಾಡ್ತಿರ್ತಾನೆ. ಆಗ ಅಲ್ಲಿಗೆ ಕಾರ್ನ ಓನರ್ ಬಂದು ವಿಲ್ ನ ತಂದೆಗೆ ಬೈತಿರ್ಬೇಕಾದ್ರೆ ಸೀಸರ್ಗೆ ಇದನ್ನ ನೋಡ್ಕೊಂಡು ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದ್ರಿಂದ ಅವನ ಹತ್ರ ಬಂದು ಅವನಿಗೆ ಚೆನ್ನಾಗಿ ಹೊಡೆದು ಅವನ ಕೈ ಬೆರಳನ್ನ ಕಚ್ಚಿ ಬಿಸಾಕ್ತಾನೆ. ಅದಕ್ಕೆ ಅಲ್ಲಿಗೆ ಅನಿಮಲ್ ಕಂಟ್ರೋಲ್ ನವರು ಬಂದು ಸೀಸರ್ ನ ಕರ್ಕೊಂಡು ಚಿಂಪಾಂಜಿ ಕೇರ್ ಹೋಮ್ ಗೆ ಬರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ವಿಲ್ ಹಾಗೂ ಕ್ಯಾರೋಲಿನ್ ಕೂಡ ಬರ್ತಾರೆ. ನಾವಿವನನ್ನು ಒಳಗಡೆ ಕರ್ಕೊಂಡು ಬರ್ತೀವಿ ಅಂತ ಸೀಸರ್ ನ ಕರ್ಕೊಂಡು ಆ ಚಿಂಪಾಂಜಿ ಕೇರ್ ಹೋಮ್ ಒಳಗಡೆ ಹೋಗ್ತಾರೆ. ನಂತರ ಸೀಸರ್ ಆ ಜಾಗನೆಲ್ಲ ನೋಡೋದಕ್ಕೆ ಪರ್ಮಿಷನ್ ಅನ್ನ ಕೊಡುವಂತ ವಿಲ್ ನ ಕೇಳಿದಾಗ ವಿಲ್ ಕೂಡ ಸರಿ ಹೋಗಿ ನೋಡು ಅಂತ ಅಂತಾನೆ. ಇಲ್ಲಿ ಹೇಳ್ಬೇಕು ಅಂತಂದ್ರೆ ವಿಲ್ ನ ಪಕ್ಕದ ಮನೆ ಇರ್ತಾನಲ್ಲ, ಅದೇ ಈಗ ಸೀಸರ್ ಕೈಯನ್ನ ಕಚ್ಚಿ ಬಿಸಾಕ್ತಲ್ಲ, ಅವನು ಕೋರ್ಟ್ ನಲ್ಲಿ ಕೇಸ್ ಮಾಡ್ಬಿಟ್ಟಿರ್ತಾನೆ. ಆದ್ರಿಂದ ಅನಿಮಲ್ ಕಂಟ್ರೋಲ್ ನವರು ಸೀಸರ್ ನ ಕರ್ಕೊಂಡು ಇಲ್ಲಿಗೆ ಬಂದಿರೋದು. ನಂತರ ಸೀಸರ್ ನ ಅಲ್ಲೇ ಲಾಕ್ ಮಾಡಿ ವಿಲ್ ಹೇಳ್ತಾನೆ, ನಾನ್ ನಿನ್ನನ್ನ ಕರ್ಕೊಂಡು ಹೋಗೋದಕ್ಕೆ ಮತ್ತೆ ಬಂದೇ ಬರ್ತೀನಿ, ಏನು ಎದುರುಕೋಬೇಡ, ಧೈರ್ಯವಾಗಿ ಇರು ಅಂತ ಹೇಳಿ ಅವರಿಬ್ರು ಅಲ್ಲಿಂದ ಹೊರಟೋಗ್ತಾರೆ. ಡಾಡ್ಜ್ ಅನ್ನೋ ಅಲ್ಲಿನ ಇನ್ಚಾರ್ಜರ್ ಹೇಗೋ ಮಾಡಿ ಸೀಸರ್ ನ ಒಂದು ಸೆಲ್ ನ ಒಳಗಡೆ ಬರೋ ರೀತಿ ಮಾಡ್ತಾನೆ. ಈ ಕಡೆ ವಿಲ್ ಜೇಕಬ್ಸ್ ಹತ್ರ ಬಂದು ಹೇಳ್ತಾನೆ, ನಾನು ಕಂಡಿಡ್ದಿರೋಂತ AL-112 ಕೆಲಸ ಮಾಡುತ್ತೆ. ನನ್ನ ತಂದೆ ಕಾಯಿಲೆ ವಾಸಿ ಆಗ್ಲಿ ಅಂತ ಮೆಡಿಸನ್ ಅನ್ನ ನನ್ನ ತಂದೆಗೆ ಕೊಟ್ಟಿದ್ದೆ, ಅದು ಚೆನ್ನಾಗಿ ಕೆಲಸ ಮಾಡುತ್ತೆ. AL-112 ಇಂದ ಅಲ್ಝೈಮರ್ ಬರೀ ವಾಸಿ ಆಗೋದಿಲ್ಲ, ಮೊದಲಿಗಿಂತ ತುಂಬಾನೇ ಹೆಲ್ದಿ ಆಗೋಗ್ತಾರೆ ಅಂತ ಅಂದಾಗ ಜೇಕಬ್ ತುಂಬಾ ಎಕ್ಸೈಟ್ ಇಂದ ಹೇಳ್ತಾನೆ, ಹಾಗಾದ್ರೆ ನಿನ್ನ ತಂದೆಯನ್ನ ಇಲ್ಲಿಗೆ ಕರ್ಕೊಂಡ್ ಬಾ ಅಂತ. ಆಗ ವಿಲ್ ಹೇಳ್ತಾನೆ, AL-112 ಕೆಲಸ ಮಾಡೋದನ್ನ ನಿಲ್ಲಿಸ್ಬಿಟ್ಟಿದೆ, ಅದಕ್ಕೋಸ್ಕರ ನಾನು AL-113 ಅನ್ನ ಕಂಡಿಡಿದಿದ್ದೀನಿ, ಅದನ್ನ ಚಿಂಪಾಂಜಿಗಳ ಮೇಲೆ ಟೆಸ್ಟ್ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಡು ಅಂತ ಅಂದಾಗ ಜೇಕಬ್ ಹೇಳ್ತಾನೆ, ಸರಿ ಆಯ್ತು, ನಿನ್ಗೆ ಏನ್ ಬೇಕಾದನ್ನ ಮಾಡು, ನಾನ್ ನಿನ್ ಜೊತೆ ಇರ್ತೀನಿ, ನಿನಗೆ ಏನೇ ಬೇಕಾದ್ರೂ ಕೇಳು, ನಾನ್ ನಿನ್ಗೆ ಕೊಡ್ತೀನಿ ಅಂತ ಹೇಳಿ ಅವನನ್ನ ಅಲ್ಲಿಂದ ಕಳಿಸ್ತಾನೆ. ಅಂದ್ರೆ ಜೇಕಬ್ AL-113 ಅನ್ನ ಟೆಸ್ಟ್ ಮಾಡೋದಕ್ಕೆ ಪರ್ಮಿಷನ್ ಅನ್ನ ಕೊಟ್ಟ.
ಅಂತ. ಈ ಕಡೆ ನಮ್ಗೆ ಸೀಸರ್ ನ ತೋರಿಸ್ತಾರೆ. ಚಿಂಪಾಂಜಿಗಳಿಗೆ ಹಾಕುವಂತ ಊಟನ ಸೀಸರ್ಗೂ ಕೂಡ ಹಾಕ್ದಾಗ ಅದು ಸೀಸರ್ಗೆ ಇಷ್ಟ ಆಗೋದಿಲ್ಲ. ಯಾಕೆ ಅಂತಂದ್ರೆ ಇಷ್ಟು ದಿನ ವಿಲ್ ನಮ್ಮ ಮನೆಯಲ್ಲಿ ಹಣ್ಣನ್ನ ತಿನ್ಕೊಂಡು ಸೀಸರ್ ಕಾಲನ್ನ ಕಳೆದಿತ್ತು. ಸಡನ್ ಆಗಿ ಈ ತರ ಊಟ ಕೊಟ್ಟಿದ್ದು ಸೀಸರ್ಗೆ ಇಷ್ಟ ಆಗೋದಿಲ್ಲ. ಅದಕ್ಕೆ ಅದನ್ನ ಡಾಡ್ಜ್ ನ ಮುಖದ ಮೇಲೆ ಎಸೆದ್ ಬಿಡ್ತಾನೆ. ಇದರಿಂದ ಡಾಡ್ಜ್ಗೆ ತುಂಬಾನೇ ಕೋಪ ಬಂದು ಹೈ ಪ್ರೆಷರ್ ಇರುವಂತ ನೀರನ್ನ ಸೀಸರ್ ನ ಮೇಲೆ ಹಾಕ್ಬಿಡ್ತಾನೆ. ಸೀಸರ್ ಎದ್ರುಕೊಂಡು ಒಂದು ಮೂಲೆಯಲ್ಲಿ ಕುತ್ಕೊಬಿಡ್ತಾನೆ. ಈ ಕಡೆ ಜೇಕೋಬ್ಸ್ ಪರ್ಮಿಷನ್ ಅನ್ನು ಕೊಟ್ಟಿರೋದ್ರಿಂದ ವಿಲ್ ಹಾಗೂ ಫ್ರಾಂಕ್ಲಿನ್ ಒಂದಷ್ಟು ಚಿಂಪಾಂಜಿಗಳನ್ನ ತರಿಸ್ತಾರೆ. ಯಾಕೆ ಅಂತಂದ್ರೆ ALZ 113 ಟೆಸ್ಟ್ ಮಾಡೋದಕ್ಕೆ. ನಂತರ ಕೋಬಾ ಅನ್ನೋ ಒಂದು ಏಪ್ ನ ಟೆಸ್ಟ್ ಗೋಸ್ಕರ ಸೆಲೆಕ್ಟ್ ಮಾಡ್ತಾರೆ. ಹೀಗೆ ಕೋಬಾ ಮೇಲೆ ALZ 113 ಟೆಸ್ಟ್ ಮಾಡ್ತಿರ್ಬೇಕಾದ್ರೆ ಮಿಸ್ ಆಗಿ ಫ್ರಾಂಕ್ಲಿನ್ ನ ಮಾಸ್ಕ್ ಬಿಚ್ಕೊಬಿಡುತ್ತೆ. ಅದೇ ಸಮಯಕ್ಕೆ ALZ 113 ಗ್ಯಾಸ್ ಕೂಡ ಲೀಕ್ ಆಗ್ತಿರುತ್ತೆ. ಆ ಗ್ಯಾಸ್ ಅನ್ನ ಫ್ರಾಂಕ್ಲಿನ್ ಉಸಿರಾಡ್ಬಿಡ್ತಾನೆ. ಈ ಕಡೆ ಸೀಸರ್ ಫ್ರೆಂಡ್ ಗಳನ್ನ ಮಾಡ್ಕೊಳ್ಳೋದಕ್ಕೆ ನೋಡ್ತಾನೆ. ಆದ್ರೆ ಸೀಸರ್ ಎಲ್ಲ ಏಪ್ಸ್ ಗಳಿಗಿಂತ ಡಿಫ್ರೆಂಟ್ ಆಗಿ ಮನುಷ್ಯರ ತರ ಬಟ್ಟೆ ಹಾಕಿರೋದನ್ನ ನೋಡಿ ಯಾವ ಏಪ್ಸ್ ಗಳು ಕೂಡ ಸೀಸರ್ ಹತ್ರ ಫ್ರೆಂಡ್ಶಿಪ್ ಮಾಡೋದಕ್ಕೆ ಇಷ್ಟ ಪಡೋದಿಲ್ಲ. ಬದಲಾಗಿ ಆ ಎಲ್ಲಾ ಏಪ್ಸ್ ಗಳ ಲೀಡರ್ ಸೀಸರ್ ನ ಬಟ್ಟೆಯನ್ನ ಕಿತ್ತಾಕ್ಬಿಡ್ತಾನೆ. ಹಾಗೆ ಎಲ್ಲಾ ಏಪ್ಸ್ ಗಳು ಸೀಸರ್ ನ ಅಟ್ಟಾಡ್ಸ್ಕೊಂಡು ಹೊಡೆಯೋದಕ್ಕೆ ಶುರು ಮಾಡ್ತವೆ. ಅದೇ ಸಮಯಕ್ಕೆ ಅಲ್ಲಿಗೆ ಡಾಡ್ಜ್ ಬಂದು ಸೀಸರ್ ನ ಹಾಗೆ ಆ ಏಪ್ ಗಳ ಲೀಡರ್ ಅನ್ನ ಪ್ರಜ್ಞೆ ತಪ್ಪಿಸ್ತಾನೆ. ಈ ಕಡೆ ನಮ್ಗೆ ಜೆನೆಸಿಸ್ ಲ್ಯಾಬ್ ನಲ್ಲಿ ತೋರಿಸ್ತಾರೆ. ALZ 113 ಟೆಸ್ಟ್ ಮಾಡಿರ್ತಾರಲ್ಲ ಕೋಬಾ, ಆ ಕೋಬಾ ಈಗ ತುಂಬಾ ಇಂಟೆಲಿಜೆಂಟ್ ಆಗ್ಬಿಟ್ಟಿರ್ತಾನೆ. ಅಷ್ಟೇ ಅಲ್ಲ, ಜೇಕೋಬ್ ನ ಹೆಸರನ್ನ ಬರೆದು ಕೂಡ ತೋರಿಸ್ತಾನೆ. ಇದರಿಂದ ಜೇಕೋಬ್ ವಿಲ್ ನ ಕೆಲಸದಿಂದ ತುಂಬಾ ಇಂಪ್ರೆಸ್ ಆಗೋಗ್ತಾನೆ. ಈ ಕಡೆ ನಮ್ಗೆ ಫ್ರಾಂಕ್ಲಿನ್ ತೋರಿಸ್ತಾರೆ. ALZ 113 ಗ್ಯಾಸ್ ಅನ್ನು ಉಸಿರಾಡ್ಬಿಟ್ಟಿರ್ತಾನಲ್ಲ, ಅದರ ಸೈಡ್ ಎಫೆಕ್ಟ್ ನಿಂದ ಅವನು ಅಕ್ಷಿ ಆಗ್ತಾಗ್ಲೆಲ್ಲ ರಕ್ತ ಬರ್ತಿರುತ್ತೆ. ಆಗ ನಮ್ಗೆ ಗೊತ್ತಾಗುತ್ತೆ ALZ 113 ಚಿಂಪಾಂಜಿಗಳ ಮೇಲೆ ತುಂಬಾ ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ, ಆದ್ರೆ ಮನುಷ್ಯರ ಮೇಲೆ ತುಂಬಾ ಕೆಟ್ಟದಾಗಿ ಪರಿಣಾಮ ಬೀರುತ್ತೆ ಅಂತ. ನಂತರ ವಿಲ್ ಹಾಗೂ ಕ್ಯಾರೋಲೈನ್ ಸೀಸರ್ ನ ನೋಡೋದಕ್ಕೆ ಬರ್ತಾರೆ. ಈ ಸಲ ಅಂತೂ ನಾನು ಪಕ್ಕ ಮನೆಗೆ ಹೋಗ್ತೀನಿ ಅಂತ ಸೀಸರ್ ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಇರ್ತಾನೆ. ಸೀಸರ್ ನ ಕೈನಲ್ಲಿ ಗಾಯ ಆಗಿರೋದನ್ನ ನೋಡಿ ವಿಲ್ ತುಂಬಾ ಕೋಪದಿಂದ ಅವನನ್ನ ಕೇಳ್ತಾನೆ, ನನ್ ಸೀಸರ್ಗೆ ಏನ್ ಮಾಡ್ದೆ ಅಂತ. ಡಾಡ್ಜ್ ಕೂಡ ತುಂಬಾ ದುರಾಂಕಾರದಲ್ಲೇ ಹೇಳ್ತಾನೆ, ನಾನೇನು ಮಾಡ್ಲಿಲ್ಲ ಅಂತ. ಇನ್ನೊಂದ್ಸಲ ಸೀಸರ್ಗೆ ಏನಾದ್ರೂ ಗಾಯ ಆಗೋದು ನನಗೆ ಗೊತ್ತಾದ್ರೆ ನಿಮ್ ಇಡೀ ಈ ಜಾಗಕ್ಕೆ ಬೀಗ ಹಾಕ್ಸ್ಬಿಡ್ತೀನಿ ಅಂತ ವಿಲ್ ಎದುರಿಸ್ತಾನೆ. ನಂತರ ಅವನು ಸೀಸರ್ ಹತ್ರ ಬಂದು ಹೇಳ್ತಾನೆ, ಸೀಸರ್ ಇನ್ನು ಸ್ವಲ್ಪ ದಿನ ನೀನು ಇಲ್ಲೇ ಇರ್ಬೇಕು, ಆಮೇಲೆ ನಾನ್ ನಿನ್ನ ಬಂದ್ ಕರ್ಕೊಂಡು ಹೋಗ್ತೀನಿ ಅಂತ. ಹೀಗಂತಿದ್ದಾಗೇನೆ ಸೀಸರ್ಗೆ ಎಷ್ಟು ಬೇಜಾರಾಗಿ ಮನಸ್ಸು ಹೊಡೆದೋಗುತ್ತೆ ಅಂತಂದ್ರೆ ಇನ್ಮೇಲೆ ನಾನು ವಿಲ್ ನ ಜೊತೆ ಜೀವನನೇ ಮಾಡಬಾರದು ಅಂತ ಡಿಸೈಡ್ ಮಾಡ್ಬಿಡ್ತಾನೆ. ನಂತರ ಈ ಜಾಗದಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಸೀಸರ್ ಪ್ಲಾನ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಪ್ಲಾನಿಂಗ್ ಅನ್ನ ಮಾಡ್ತಿರ್ಬೇಕಾದ್ರೆ ಬಕ್ ಅನ್ನೋ ಒಂದು ಗೋರಿಲಾನ ಕೂಡ ಹಾಕಿರೋದು ಸೀಸರ್ಗೆ ಕಾಣಿಸುತ್ತೆ. ನಂತರ ರಾತ್ರಿಯ ಸಮಯದಲ್ಲಿ ಡಾಡ್ಜ್ ಅವನ ಫ್ರೆಂಡ್ಸ್ ಗಳನ್ನ ಕರ್ಕೊಂಡು ಚಿಂಪಾಂಜಿಗಳಿರೋ ಜಾಗಕ್ಕೆ ಬಂದು ಅವರ ಮುಂದೆ ಶೋ ಆಫ್ ಮಾಡೋದಕ್ಕೆ ಅಂತ ಎಲ್ಲಾ ಚಿಂಪಾಂಜಿಗಳಿಗೆ ಟಾರ್ಚರ್ ಅನ್ನ ಕೊಡ್ತಾನೆ. ಹೀಗೆ ಡಾಡ್ಜ್ ನ ಒಬ್ಬ ಫ್ರೆಂಡ್ ಸೀಸರ್ ಹತ್ರ ಬಂದು ಅವನನ್ನ ಆಡ್ಕೊಳ್ಳೋದಕ್ಕೆ ನೋಡಿದಾಗ ಸೀಸರ್ ಒಂದೇ ಕೈನಲ್ಲಿ ಅವನನ್ನ ತನ್ನ ಹತ್ರ ಎಳ್ಕೊಬಿಡ್ತಾನೆ. ಇದರಿಂದ ಅವ್ರಿಗೆಲ್ಲ ಎಷ್ಟು ಭಯ ಆಗುತ್ತೆ ಅಂತಂದ್ರೆ ನೆಕ್ಸ್ಟ್ ಸೆಕೆಂಡ್ ಅವರೆಲ್ಲ ಅಲ್ಲಿಂದ ಎಗರ್ಕೋಬಿಡ್ತಾರೆ. ನಂತರ ನಮ್ಗೆ ಗೊತ್ತಾಗುತ್ತೆ ಸೀಸರ್ ಯಾಕೆ ಅವನನ್ನ ತನ್ನ ಹತ್ರ ಎಳ್ಕೊಂಡಿದ್ದು ಅಂತ. ಯಾಕೆ ಅಂತಂದ್ರೆ ಅವನ ಹತ್ರ ಇರುವಂತ ಒಂದು ನೈಫ್ ಅನ್ನ ಕದ್ಬಿಟ್ಟಿರ್ತಾನೆ. ನಂತರ ಮಧ್ಯರಾತ್ರಿ ಮೇಲೆ ಎಲ್ಲರೂ ಮಲ್ಕೊಂಡ್ಮೇಲೆ ಅವನು ಕಿತ್ಕೊಂಡಿರ್ತಾನಲ್ಲ ನೈಫ್, ಅದರ ಸಹಾಯದಿಂದ ಸೆಲ್ ನ ಡೋರ್ ಅನ್ನು ಓಪನ್ ಮಾಡ್ಕೊಂಡು ಗ್ರೌಂಡ್ ನ ಒಳಗಡೆ ಬಂದು ನಂತರ ಅಲ್ಲಿದ್ದ ಬಕ್ ಅನ್ನು ಗೋರಿಲಾದ ಸೆಲ್ ಅನ್ನ ಓಪನ್ ಮಾಡ್ತಾನೆ. ಇದರಿಂದ ಆ ಗೋರಿಲಾಗೆ ಎಷ್ಟು ಸಂತೋಷ ಆಗುತ್ತೆ ಅಂತಂದ್ರೆ ಸೀಸರ್ ನ ತನ್ನ ಪ್ರಾಣ ಸ್ನೇಹಿತನಾಗಿ ಮಾಡ್ಕೊಬಿಡುತ್ತೆ. ಹಾಗೆ ಗೋರಿಲಾ ಬಕ್ ಸೀಸರ್ ಗೋಸ್ಕರ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಆಗೋಗುತ್ತೆ. ಯಾಕೆ ಅಂತಂದ್ರೆ ಈ ಬಕ್ ನ ಯಾವತ್ತೂ ಕೂಡ ಹೊರಗಡೆ ಬಿಟ್ಟೇ ಇರೋದಿಲ್ಲ. ಈ ರೀತಿ ಫ್ರೀ ಆಗಿರೋದ್ರಿಂದ ಬಕ್ ಗೆ ತುಂಬಾನೇ ಸಂತೋಷ ಆಗೋಗಿರುತ್ತೆ. ನಂತರ ಎಲ್ಲಾ ಏಪ್ಸ್ ಗಳ ಲೀಡರ್ ಇರ್ತಾನಲ್ಲ, ಅವನನ್ನ ಸೀಸರ್ ಗ್ರೌಂಡ್ ಗೆ ಬರೋ ರೀತಿ ಮಾಡ್ತಾನೆ. ಹಾಗೆ ಬಕ್ ಹಾಗೂ ಸೀಸರ್ ಅವನನ್ನ ಚೆನ್ನಾಗಿ ಎದುರಿಸಾಕ್ಬಿಡ್ತಾರೆ. ಇದರಿಂದ ಆ ಲೀಡರ್ ಹೆದರ್ಕೊಂಡು ಏಪ್ಸ್ ಗಳ ಹೊಸ ಲೀಡರ್ ಆಗಿ ಸೀಸರ್ ನ ಆಯ್ಕೆ ಮಾಡ್ತಾನೆ. ಅಂದ್ರೆ ಈಗ ನಮ್ಮ ಸೀಸರ್ ಏಪ್ಸ್ ಗಳ ಹೊಸ ರಾಜ ಲೀಡರ್ ಏನ್ ಬೇಕಾದ್ರೂ ಹೇಳ್ಬೋದು. ಯಾಕೆ ಅಂತಂದ್ರೆ ಇದು ಏಪ್ಸ್ ಗಳ ಪ್ರಪಂಚ, ಏನ್ ಬೇಕಾದ್ರೂ ಆಗ್ಬೋದು. ಈ ಕಡೆ ವಿಲ್ ಅವನು ಕಂಡಿಡ್ದಿರೋಂತ ಹೊಸ ಮೆಡಿಸನ್ ALZ 113 ಅವನ ತಂದೆಗೆ ಇಂಜೆಕ್ಟ್ ಮಾಡೋದಕ್ಕೆ ನೋಡ್ತಾನೆ. ಆದ್ರೆ ಅವನ ತಂದೆ ಅದಕ್ಕೆ ಇಷ್ಟಪಡೋದಿಲ್ಲ, ಬೇಡ ಅಂತ ಹೇಳ್ತಾರೆ. ಇದರಿಂದ ಮಾರನೇ ದಿನನೇ ವಿಲ್ ನ ತಂದೆಯ ಅಲ್ಝೈಮರ್ ಕಾಯಿಲೆ ಜಾಸ್ತಿ ಆಗಿ ಅವರು ಸತ್ತೋಗ್ತಾರೆ. ಈ ಕಡೆ ಜೆನೆಸಿಸ್ ಕಂಪನಿಯಲ್ಲಿ ಜೇಕೋಬ್ ALZ 113 ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ ಅದನ್ನ ಇನ್ನೂ ಹೆಚ್ಚು ಚಿಂಪಾಂಜಿಗಳ ಮೇಲೆ ಟೆಸ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿರ್ತಾನೆ. ಆದ್ರೆ ಇದಕ್ಕೆ ವಿಲ್ ಒಪ್ಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ALZ 113 ಮೆಡಿಸನ್ ಒಂದು ವೈರಸ್ ರೀತಿ ಗಾಳಿಯಲ್ಲಿ ಹರಡುತ್ತೆ. ಈ ಮೆಡಿಸನ್ ಮನುಷ್ಯರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತಾನೂ ಕೂಡ ನಮ್ಗೆ ಗೊತ್ತಿಲ್ಲ. ಆದ್ರಿಂದ ಈಗಾಗ್ಲೇ ನಾವು ಟೆಸ್ಟ್ ಮಾಡ್ತಿದೀವಲ್ಲ ಕೋಬಾ, ಅದ್ರ ಟೆಸ್ಟ್ ಗಳೆಲ್ಲ ಕಂಪ್ಲೀಟ್ ಆಗ್ಲಿ, ಆಮೇಲೆ ಬೇಕಾದ್ರೆ ಬೇರೆ ಚಿಂಪಾಂಜಿಗಳ ಮೇಲೆ ಟೆಸ್ಟ್ ಮಾಡೋಣ ಅಂತ ಅಂದಾಗ ಜೇಕೋಬ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ಆದಷ್ಟು ಬೇಗ ಈ ALZ 113 ಮೆಡಿಸನ್ ಅನ್ನ ಮಾರ್ಕೆಟ್ ಗೆ ಬಿಟ್ಟು ದುಡ್ಡು ಮಾಡ್ಬೇಕು ಅಂತ ಸಾಯ್ತಿರ್ತಾನೆ. ಜೇಕೋಬ್ ನ ಯಾವುದೇ ಮಾತಿಗೆ ವಿಲ್ ಒಪ್ಕೊಳ್ಳದೆ ಇದ್ದಾಗ ಜೇಕೋಬ್ ಅವನನ್ನ ಎದುರಿಸ್ತಾನೆ. ಇದಕ್ಕೆ ನೀನು ಒಪ್ಕೊಂಡಿಲ್ಲ ಅಂತಂದ್ರೆ ALZ 112 ಮೆಡಿಸನ್ ಅನ್ನ ಇಲ್ಲಿಗಲ್ ಆಗಿ ನಿನ್ನ ತಂದೆಯ ಮೇಲೆ ಟೆಸ್ಟ್ ಮಾಡಿದನ್ನ ಪಬ್ಲಿಕ್ ಮಾಡಿ ನಿನ್ನ ಕರಿಯರ್ ನೇ ನಾಶ ಮಾಡಕ್ ಬಿಡ್ತೀನಿ ಅಂತ. ಪರವಾಗಿಲ್ಲ, ನಾನೇ ರಿಸೈನ್ ಮಾಡ್ತೀನಿ ಅಂತ ಹೇಳಿ ವಿಲ್ ಆ ಕಂಪನಿಯನ್ನ ಬಿಟ್ಟು ಹೊರಟೋಗ್ತಾನೆ. ವಿಲ್ ನ ಮೀಟ್ ಮಾಡೋದಕ್ಕೆ ಅಂತ ಫ್ರಾಂಕ್ಲಿನ್ ಅವನ ಮನೆ ಹತ್ರ ಬಂದಿರ್ತಾನೆ. ಆದ್ರೆ ವಿಲ್ ಮನೇಲಿ ಇರೋದಿಲ್ಲ. ALZ 113 ಗ್ಯಾಸ್ ಅನ್ನು ಉಸಿರಾಡಿರೋದ್ರಿಂದ ಫ್ರಾಂಕ್ಲಿನ್ ನ ಸ್ಥಿತಿ ತುಂಬಾನೇ ಹದಗೆಟ್ಟೋಗಿರುತ್ತೆ. ಹೀಗೆ ಅವನು ವಿಲ್ ನ ಹುಡುಕ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅವನ ಪಕ್ಕದ ಮನೆಯವನು ಬಂದಾಗ ಫ್ರಾಂಕ್ಲಿನ್ ಅವನ ಮಕ್ಕದ ಮೇಲೆ ಸೀನ್ ಬಿಟ್ಟು ಸಾರಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ವಿಲ್ ಇನ್ಚಾರ್ಜರ್ ಹತ್ರ ಬಂದು ಅವನಿಗೊಂದಷ್ಟು ದುಡ್ಡನ್ನು ಕೊಟ್ಟು ಸೀಸರ್ ನ ನನ್ನ ಜೊತೆ ಕಳಿಸ್ಬಿಡು ಅಂತ ಹೇಳ್ತಾನೆ. ಅದಕ್ಕೆ ಅವನು ಕೂಡ ಒಪ್ಕೊಂಡು ಸೀಸರ್ ನ
ಬಿಡೋದಕ್ಕೆ ಮುಂದಾಗ್ತಾನೆ. ಸೀಸರ್ ನಡಿ ನಾವು ಮನೆಗೆ ಹೋಗ್ತಿದೀವಿ ಅಂತ ವೆಲ್ ಸೀಸರ್ಗೆ ಹೇಳಿದಾಗ ಸೀಸರ್ ಅವನ ಜೊತೆ ಹೋಗೋದಕ್ಕೆ ಇಷ್ಟ ಪಡೋದಿಲ್ಲ. ಸೆಲ್ನ ಬಾಗ್ಲನ್ನ ಹಾಕೋಬಿಡ್ತಾನೆ. ಇದರಿಂದ ವಿಲ್ಗೆ ತುಂಬಾನೇ ನೋವಾಗಿ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಸೀಸರ್ ಯೋಚನೆ ಮಾಡ್ತಾನೆ, ಎಲ್ಲ ಏಪ್ಸ್ ಗಳು ಕೂಡ ನಂತರ ಇಂಟೆಲಿಜೆಂಟ್ ಆಗ್ಬೇಕು ಅಂತ. ಆದ್ರಿಂದ ರಾತ್ರಿಯ ಸಮಯದಲ್ಲಿ ಯಾರಿಗೂ ಕೂಡ ಗೊತ್ತಾಗ್ದಂಗೆ ಸೆಲ್ಲಿಂದ ಹೊರಗಡೆ ಬಂದು ಆ ಚಿಂಪಾಂಜಿ ಹೋಮ್ ಕೇರ್ ನ ಟಾಪ್ ನಲ್ಲಿ ಒಂದು ಗ್ಲಾಸ್ ನ ವಿಂಡೋ ಇರುತ್ತೆ. ಸೀಸರ್ ತಲೆ ಓಡಿಸಿ ಆ ವಿಂಡೋನ ಓಪನ್ ಮಾಡ್ಕೊಂಡು ಆ ಜಾಗದಿಂದ ಹೊರಗಡೆ ಬಂದ್ಬಿಡ್ತಾನೆ. ನಂತರ ಅವನು ಅಲ್ಲಿಂದ ಸೀದಾ ಬರೋದೇ ವಿಲ್ ನ ಮನೆಗೆ. ವಿಲ್ ಈಗ ರೀಸೆಂಟ್ ಆಗಿ ಕಂಡಿಡ್ದಿರ್ತಾನಲ್ಲ ALZ-113 ಆ ಮೆಡಿಸನ್ ಗ್ಯಾಸ್ ಅನ್ನ ಸೀಸರ್ ಸ್ಮೆಲ್ ಮಾಡ್ಬಿಡ್ತಾನೆ. ಅಂದ್ರೆ ಈಗ ಬರ್ದಿಟ್ಕೋಬಿಡಿ, ಸೀಸರ್ ಮೊದ್ಲಿಗಿಂತ ತುಂಬಾನೇ ಇಂಟೆಲಿಜೆಂಟ್ ಆಗೋಗ್ತಾನೆ. ನಂತರ ಮೆಡಿಸನ್ ನ ಚಿಂಪಾಂಜಿ ಹೋಮ್ ಕೇರ್ ಗೆ ತಗೊಬಂದು ಓಪನ್ ಮಾಡಿ ಎಲ್ಲಾ ಏಪ್ಸ್ ಗಳ ಮುಂದೆ ಹಾಕ್ಬಿಡ್ತಾನೆ. ಇದರ ಪ್ರಭಾವ ನಮ್ಗೆ ಮಾರನೇ ದಿನದಿಂದಾನೇ ಗೊತ್ತಾಗುತ್ತೆ. ಮೊದಲೆಲ್ಲ ಸುಮ್ನೆ ಕಿರ್ಚಾಡ್ತಿದ್ದಂತ ಏಪ್ಸ್ ಗಳೆಲ್ಲ ಇವಾಗ ಕಿರ್ಚಾಡ್ತಿರೋದಿಲ್ಲ. ಏನೇ ಕೆಲಸ ಮಾಡಿದ್ರು ಯೋಚನೆ ಮಾಡಿ ಮಾಡ್ತಿರ್ತವೆ. ಹೀಗೆ ರಾತ್ರಿಯ ಸಮಯದಲ್ಲಿ ಎಲ್ಲಾ ಏಪ್ಸ್ ಗಳು ಸೆಲ್ಗೆ ಹೋದ್ರು ಸೀಸರ್ ಮಾತ್ರ ಸೆಲ್ಗೆ ಹೋಗಿರೋದಿಲ್ಲ. ಅದನ್ನ ನೋಡಿ ಡಾಡ್ಜ್ ಬಂದು ಸೆಲ್ಗೆ ಹೋಗುವಂತ ಕರೆಂಟ್ ಶಾಕ್ ಕೊಡೋದಕ್ಕೆ ನೋಡ್ತಾನೆ. ಆಗ ಸೀಸರ್ ಅವನ ಕೈಯನ್ನ ಹಿಡಿದು ಮೊದಲನೇ ಬಾರಿಗೆ ಮಾತಾಡ್ತಾನೆ, ನಾನ್ ಎಲ್ಗೂನು ಕೂಡ ಹೋಗೋದಿಲ್ಲ ಅಂತ. ಹೀಗಂತ ಹೇಳಿ ಡಾಡ್ಜ್ಗೆ ಹೊಡೆದು ಪ್ರಜ್ಞೆ ತಪ್ಪಿಸಿ ಸೆಲ್ಗೆ ತಗೊಬಂದು ಹಾಕ್ತಾನೆ. ಮತ್ತೊಬ್ಬ ಇನ್ಚಾರ್ಜ್ ಅನ್ನ ಬೇರೆ ಏಪ್ಸ್ ಗಳೆಲ್ಲ ಸೇರಿ ಸಾಯಿಸೋದಕ್ಕೆ ನೋಡ್ತವೆ. ಆದ್ರೆ ಕೆಲಸನ ಮಾಡೋದಕ್ಕೆ ಸೀಸರ್ ಬಿಡೋದಿಲ್ಲ. ಮನುಷ್ಯರ ಮೇಲೆ ಎಷ್ಟೇ ಕೋಪ ಇದ್ರೂ ಕೂಡ ಮನುಷ್ಯರನ್ನ ಸಾಯಿಸಬಾರ್ದು ಅಂತ ಸೀಸರ್ ಡಿಸೈಡ್ ಮಾಡಿರ್ತಾನೆ. ಡಾಡ್ಜ್ಗೆ ಮತ್ತೆ ಪ್ರಜ್ಞೆ ಬಂದು ಶಾಕ್ ಕೊಡುವಂತ ಸ್ಟಿಕ್ ಅನ್ನ ತಗೊಬಂದು ಶಾಕ್ ಕೊಡೋದಕ್ಕೆ ನೋಡ್ತಾನೆ. ಅದೇ ಸಮಯಕ್ಕೆ ಸೀಸರ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಅವನ ಮೇಲೆ ನೀರನ್ನ ಹಾಕ್ಬಿಡ್ತಾನೆ. ಇದರಿಂದ ಅವನಿಗೆ ಹೈ ವೋಲ್ಟೇಜ್ ಶಾಕ್ ಅನ್ನ ಹೊಡೆದು ಅವನ ಅಲ್ಲೇ ಸತ್ತೋಗ್ತಾನೆ. ನಂತರ ಎಲ್ಲಾ ಏಪ್ಸ್ ಗಳು ಹೋಮ್ ಕೇರ್ ಇಂದ ಹೊರಗಡೆ ಬರ್ತವೆ. ಮೊದಲು ಜೆನೆಸಿಸ್ ಕಂಪನಿ ಹತ್ರ ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ಎಲ್ಲಾ ಏಪ್ಸ್ ಗಳು ಅದೇ ದಾರಿಲಿ ಹೋಗ್ತಾರೆ. ಈ ಕಡೆ ವಿಲ್ ಸೀಸರ್ ನ ನೋಡ್ಬೇಕು ಅಂತ ಚಿಂಪಾಂಜಿ ಹೋಮ್ ಕೇರ್ ಗೆ ಬಂದಾಗ ಅವನಿಗೆ ಗೊತ್ತಾಗುತ್ತೆ ಸೀಸರ್ ALZ-113 ಗ್ಯಾಸ್ ಅನ್ನ ಎಲ್ಲಾ ಏಪ್ಸ್ ಗಳಿಗೂ ಸ್ಮೆಲ್ ಮಾಡಿಸ್ಬಿಟ್ಟಿದ್ದಾನೆ ಅಂತ. ಹಾಗೆ ಸೀಸರ್ ಮತ್ತೆ ಎಲ್ಲಾ ಏಪ್ಸ್ ಗಳು ಸೇರಿ ಜೀವಂತವಾಗಿ ಬಿಟ್ಟಿದ್ದ ಮತ್ತೊಬ್ಬ ಇನ್ಚಾರ್ಜ್ ವಿಲ್ಗೆ ಹೇಳ್ತಾನೆ, ನೀನು ಕರ್ಕೊಂಡು ಬಂದು ಬಿಟ್ಟಿದ್ದಲ್ಲ ಸೀಸರ್, ಅದು ಮಾತಾಡ್ತು. ಹಾಗೆ ಎಲ್ಲಾ ಏಪ್ಸ್ ಗಳು ತಪ್ಪಿಸ್ಕೊಂಡು ಇಲ್ಲಿಂದ ಹೊರಟೋದು ಅಂತ. ಸೀಸರ್ ಹಾಗೆ ಆ ಏಪ್ಸ್ ಗಳೆಲ್ಲ ಸೇರಿ ಎಲ್ಲಿಗೆ ಹೋಗ್ತಿದ್ದಾವೆ ಅಂತ ನನಗೆ ಗೊತ್ತು ಅಂತ ಹೇಳಿ ಕ್ಯಾರಲಿನ ಕರ್ಕೊಂಡು ಕಾರ್ ನಲ್ಲಿ ಹೋಗ್ತಾನೆ. ಈ ಕಡೆ ಸೀಸರ್ ಹಾಗೆ ಎಲ್ಲಾ ಏಪ್ಸ್ ಗಳು ಸೇರಿ ಜೆನೆಸಿಸ್ ಕಂಪನಿ ಒಳಗಡೆ ಬಂದು ಎಲ್ಲಾನು ಧ್ವಂಸ ಮಾಡಿ ಅಲ್ಲಿ ಕೂಡ ಹಾಕಿದ್ದಂತ ಎಲ್ಲಾ ಏಪ್ಸ್ ಗಳನ್ನು ಕೂಡ ರಿಲೀಸ್ ಮಾಡ್ತಾರೆ. ಇದೆಲ್ಲದಕ್ಕೂ ಜೇಕಬ್ ಕಾರಣ ಅಂತ ಎಲ್ಲಾ ಏಪ್ಸ್ ಗಳು ಸೇರಿ ಜೇಕಬ್ ನ ಸುತ್ತುವರಿತವೆ. ಆದ್ರೆ ಜೇಕಬ್ ಹೇಗೋ ಮಾಡಿ ಕಷ್ಟಪಟ್ಟು ಅಲ್ಲಿಂದ ಹೊರಗಡೆ ಬಂದು ಪೊಲೀಸ್ ನ ಜೊತೆ ಹೆಲಿಕಾಪ್ಟರ್ ನಲ್ಲಿ ತಪ್ಪಿಸ್ಕೊಂಡು ಹೊರಟೋಗ್ತಾನೆ. ನಂತರ ಎಲ್ಲಾ ಏಪ್ಸ್ ಗಳು ಸೇರಿ ಝೂಗೆ ಹೋಗಿ ಅಲ್ಲಿದ್ದಂತ ಎಲ್ಲಾ ಗೋರಿಲ್ಲಾ ಹಾಗೆ ಏಪ್ಸ್ ಗಳನ್ನು ಕೂಡ ತಮ್ಮ ಜೊತೆಗೆ ಸೇರಿಸ್ಕೋತಾರೆ. ನಂತರ ಈ ಮನುಷ್ಯರಿಂದ ಹಾಗೆ ಈ ಸಿಟಿಯಿಂದ ತುಂಬಾ ದೂರ ಹೋಗ್ಬೇಕು ಅಂತ ರೆಡ್ ವುಡ್ ಜಂಗಲ್ ಗೆ ಹೋಗ್ಬೇಕು ಅಂತ ಎಲ್ಲಾ ಏಪ್ಸ್ ಗಳು ಡಿಸೈಡ್ ಮಾಡ್ತವೆ. ಹೀಗೆ ಎಲ್ಲಾ ಏಪ್ಸ್ ಗಳು ಸೀಸರ್ ನ ಜೊತೆ ರೆಡ್ ವುಡ್ ಜಂಗಲ್ ನ ಕಡೆಗೆ ಹೋಗ್ತಿರ್ಬೇಕಾದ್ರೆ ಬ್ರಿಡ್ಜ್ ಹತ್ರ ಪೊಲೀಸರು ಸುತ್ತುವರೆದು ಬಿಡ್ತಾರೆ. ಆದ್ರೆ ನಮ್ಮ ಏಪ್ಸ್ ಗಳು ಒಂದು ಬಸ್ ನ ಮುಂದೆ ಇಟ್ಕೊಂಡು ನಂತರ ಪೊಲೀಸ್ ನ ಮೇಲೆ ಅಟ್ಯಾಕ್ ಮಾಡಿ ಅವ್ರನ್ನೆಲ್ಲ ಅಲ್ಲಿಂದ ಓಡಿಸ್ಬಿಡ್ತಾರೆ. ಆಗ ಅಲ್ಲಿಗೆ ಜೇಕಬ್ ಹೆಲಿಕಾಪ್ಟರ್ ನಲ್ಲಿ ಪೊಲೀಸ್ ನ ಕರ್ಕೊಂಡು ಬಂದು ಸೀಸರ್ ನ ಸಾಯಿಸಿದ್ರೆ ಎಲ್ಲಾನು ಕೂಡ ಸರಿ ಹೋಗುತ್ತೆ ಅಂತ ಸೀಸರ್ ನ ಸಾಯಿಸೋದಕ್ಕೆ ಹೇಳ್ತಾನೆ. ಆದ್ರೆ ಬಕ್ ಅಡ್ಡ ಬಂದು ಸೀಸರ್ ನ ಕಾಪಾಡಿ ಆ ಹೆಲಿಕಾಪ್ಟರ್ ನ ಕ್ರಾಶ್ ಆಗೋ ರೀತಿ ಮಾಡ್ತಾನೆ. ಬೇಜಾರಾಗುವಂತ ವಿಷಯ ಏನಂತಂದ್ರೆ ಕ್ರಾಶ್ ನಲ್ಲಿ ಬಕ್ ಕೂಡ ಸತ್ತೋಗ್ತಾನೆ. ನಂತರ ಕೊನೆಗೂ ಎಲ್ಲಾ ಏಪ್ಸ್ ಗಳು ರೆಡ್ ವುಡ್ ಜಂಗಲ್ ಗೆ ಬಂದು ಸೇರ್ತವೆ. ಅದೇ ಸಮಯಕ್ಕೆ ಆ ಜಂಗಲ್ ಗೆ ವಿಲ್ ಕೂಡ ಬರ್ತಾನೆ. ಆದ್ರೆ ಕೋಬಾನು ಒಂದು ಏಪ್ ವಿಲ್ ನ ಸಾಯಿಸೋದಕ್ಕೆ ನೋಡುತ್ತೆ. ಆಗ ಸೀಸರ್ ಬಂದು ತಡಿತಾನೆ. ವಿಲ್ ಸೀಸರ್ ಗೆ ಹೇಳ್ತಾನೆ, ಬೇಡ ಸೀಸರ್, ಈ ತರ ಮನುಷ್ಯರನ್ನ ಎದುರಾಕೋಬೇಡ. ಅವ್ರು ಬೇಕು ಅಂತಂದ್ರೆ ನಿಮ್ನೆಲ್ಲಾರನು ಸಾಯಿಸ್ಬಿಡ್ತಾರೆ. ನೀನ್ ನನ್ ಜೊತೆ ಮನೆಗ್ ಬಾ, ನಾನ್ ನಿನ್ನ ಕಾಪಾಡ್ತೀನಿ ಅಂತ ಅಂದಾಗ ಸೀಸರ್ ಅವನನ್ನ ತಪ್ಕೊಂಡು ಕಿವಿಲಿ ಹೇಳ್ತಾನೆ, ಇದೇ ಸೀಸರ್ ನ ಮನೆ ಅಂತ. ಇದನ್ನ ಕೇಳಿ ವಿಲ್ಗೆ ಆಶ್ಚರ್ಯ, ಸಂತೋಷ, ಬೇಜಾರು ಎಲ್ಲರೂ ಒಟ್ಟೊಟ್ಟಿಗೆನೆ ಆಗೋಗುತ್ತೆ. ಸರಿ, ಹುಷಾರಾಗಿರು ಅಂತ ಹೇಳಿ ವಿಲ್ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಎಲ್ಲಾ ಏಪ್ಸ್ ಗಳು ಸೇರಿ ಸೀಸರ್ ನ ತಮ್ಮ ರಾಜನಾಗಿ ಅಕ್ಸೆಪ್ಟ್ ಮಾಡ್ಕೋತಾರೆ. ನಂತರ ನಮ್ಗೆ ಮೂವಿಯ ಕೊನೆಯಲ್ಲಿ ತೋರಿಸ್ತಾರೆ ವಿಲ್ ನ ಪಕ್ಕದ ಮನೆಯವನ್ ಇರ್ತಾನಲ್ಲ, ಅದೇ ಫ್ರಾಂಕ್ಲಿನ್ ಅವನ ಮೇಲೆ ಸೀನ್ ಬಿಟ್ಟಿರ್ತಾನಲ್ಲ. ಇದರಿಂದ ALZ-113 ನಲ್ಲಿದ್ದಂತ ಭಯಂಕರವಾದ ವೈರಸ್ ಫ್ರಾಂಕ್ಲಿನ್ ಇಂದ ಇವನ್ಗೂ ಕೂಡ ಬಂದ್ಬಿಟ್ಟಿರುತ್ತೆ. ಇವನು ಇಂಟರ್ನ್ಯಾಷನಲ್ ಫ್ಲೈಟ್ ನ ಪೈಲಟ್ ಆಗಿರ್ತಾನೆ. ನಂತರ ನಮ್ಗೆ ಗೊತ್ತಾಗುತ್ತೆ ಪಕ್ಕದ ಮನೆಯವನಿಂದ ಇಡೀ ಪ್ರಪಂಚದಲ್ಲೆಲ್ಲ ಆ ವೈರಸ್ ಹರಡ್ಬಿಡುತ್ತೆ ಅಂತ. ಇದರಿಂದ ಭೂಮಿಲಿದ್ದಂತ ಕೋಟ್ಯಂತರ ಜನರುಗಳು ಸತ್ತೋಗ್ತಾರೆ. ಇಮ್ಯುನಿಟಿ ಪವರ್ ಯಾರಿಗೆ ಜಾಸ್ತಿ ಇರುತ್ತೋ ಅವ್ರು ಮಾತ್ರ ಈ ವೈರಸ್ ಇಂದ ತಪ್ಪಿಸ್ಕೊಂಡಿರ್ತಾರೆ. ಮುಂದೆ ಈ ಮನುಷ್ಯರ ಪ್ರಪಂಚಕ್ಕೆ ಏನಾಯ್ತು, ಮನುಷ್ಯರು ಬದುಕ್ತಾರ ಇಲ್ವೋ, ಮನುಷ್ಯರೆಲ್ಲ ಅಂತ್ಯ ಆಗ್ತಿರೋಂತ ಪ್ರಪಂಚ ಹೇಗಿರುತ್ತೆ ಅನ್ನೋದು ನಮ್ಗೆ ಡೌನ್ ಆಫ್ ದ ಪ್ಲಾನೆಟ್ ಆಫ್ ದ ಏಪ್ಸ್ ಅಂದ್ರೆ ಪ್ಲಾನೆಟ್ ಆಫ್ ದ ಏಪ್ಸ್ ಪಾರ್ಟ್ 2 ಅಲ್ಲಿ ಗೊತ್ತಾಗುತ್ತೆ. ಇನ್ನು ಕೂಡ ಪ್ಲಾನೆಟ್ ಆಫ್ ದ ಏಪ್ಸ್ ಪಾರ್ಟ್ 2 ಹಾಗೆ 3 ಕೂಡ ಇದೆ. ಆ ಎರಡು ಮೂವಿಗಳು ಈ ಪಾರ್ಟ್ 1 ಮೂವಿಗಿಂತ ತುಂಬಾನೇ ಸಖತ್ತಾಗಿದೆ. ಆ ಮೂವಿಗಳು ಕೂಡ ನಿಮ್ಗೆ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ನನಗೆ ಸಪೋರ್ಟ್ ಮಾಡ್ಬೇಕು ಅಂತ ಇಷ್ಟ ಆಯ್ತು ಅಂತಂದ್ರೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಆದಷ್ಟು ಬೇಗ ಮತ್ತೊಂದು ವಿಡಿಯೋದಲ್ಲಿ.